ಅಪ್ಪ ಅಂತೂ ಫೋನ್ ಎತ್ತಿದ್ರಲ್ಲ, ಎಲ್ಲಿ ನೀವು ಫೋನೇ ಪಿಕ್ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಸರ್? ಯಾಕಂದ್ರೆ ಸ್ವಲ್ಪ ನಿಮ್ಮ ಕಾಲ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾಲ್ಗೆ ಚಕ್ರ ಏನಾದರೂ ಕಟ್ಕೊಂಡಿದ್ದೀರಾ ಹೆಂಗೆ? ಮತ್ತೆ ನಿಮ್ಮನ್ನ ಮನೆಗೆ ಕರ್ಕೊಂಬಂದು ನಿಮ್ಮಮ್ಮನ ಮೀಟ್ ಮಾಡಿಸಿದ್ರೆ ಮೀಟ್ ಮಾಡಿಸಿದವ್ರನ್ನೇ ಮರ್ತೋಗ್ತೀರಾ ನೀವು? ಅಯ್ಯೋ ಹಂಗೇನಿಲ್ಲ ಸರ್. ಯಾಕೆ ಹೋದ್ರಿ? ನನ್ನ ಮೇಲೆ ಏನಾದರೂ ಕೋಪನಾ? ಚೇಚೆ, ಯಾಕೆ ಸರ್ ಕೋಪ? ನನಗೋಸ್ಕರ ಏಟೆಲ್ಲ ಮಾಡ್ತೀರಾ. ನನಗೆ ನನ್ನ ಬೇಸರ ಆದರೆ ಮೊದಲು ಸಂಕಟ ಪಡೋರು ನೀವು. ಯಾಕೆ ಕೋಪ ಎಲ್ಲ ಬರೋಕ್ಕಿಲ್ಲ, ಪ್ರೀತಿ ಮಾತ್ರ ಹುಟ್ಟೋದು. ಕಮಲಿ ಅವರೇ, ಇದು ನಿಜವಾಗ್ಲೂ ನಿಜನಾ? ಕಮಲಿ ಅವರೇ, ನಿಮ್ಮ ಕಡೆ ಐ ಲವ್ ಯು ಅನ್ನೋದಕ್ಕೆ ಹಿಂಗೆಲ್ಲ ಹೇಳ್ತಾರಾ? ಎಲ್ಲಿ ಇನ್ನೊಂದ್ಸಲ ಹೇಳಿ. ಅದು ಸರ್, ಅದು ಹಾ ಹೇಳಿ ಹೇಳಿ. ನಾನೇನು ಹೇಳ್ದೆ? ಅಂಥದ್ದೇನು ಹೇಳಲೇ ಇಲ್ವಲ್ಲ. ನೋಡಿ, ನೀವು ಹೀಗೆಲ್ಲ ಸುಳ್ಳು ಹೇಳ್ಬಾರ್ದಪ್ಪ. ಅದೇನು ಹೇಳಿದ್ರೋ ಮತ್ತೆ ಹೇಳಿ ಕಮಲಿ ಅವರೇ, ಪ್ಲೀಸ್. ಸರ್, ನನಗೆ ಹೊಸ ಕೆಲಸ ಐತೆ. ಮತ್ತೆ ಕಾಲಿಗೆ ಚಕ್ರ ಕಟ್ಕೊಡ್ತೀರಾ ಹೇಗೆ? ನಿಂತ್ಕೊಳ್ಳಿ. ದಿಟ್ವಾಗ್ಲೂ ಕೆಲಸ ಐತೆ ಸರ್. ಬಾಯ್ ಸರ್. ಏ ಕಮಲಿ ಅವರೇ, ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಸಂತೋಷನೇ ಎಲ್ಲ. ನನ್ನ ಮೊದಲನೇ ಮಗಳು ನೋಡ್ಕೊಳಕ್ಕಾಗಿಲ್ಲ ಅನ್ನೋ ಕೊರ್ಗು ನಾನು ದೂರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ನಿನ್ನ ಚೆನ್ನಾಗಿ ನೋಡ್ಕೊಂಡೆ ಅನಿಕಾ. ಆದರೆ ನಿನಗೆ ನನ್ನ ಭಾವನೆಗಳ ಬಗ್ಗೆ ಕಾಳಜಿನೇ ಇಲ್ಲ. ನಿನಗೆ ತಂದೆಯಾಗಿ ನಾನು ಎಲ್ಲ ಮಾಡಿದ್ದೀನಿ. ಆದರೆ ನನ್ನ ಮೊದಲನೇ ಮಗಳು ಕಮಲಿಗೆ ಈಗಲಷ್ಟೇ ನಿನ್ನ ನೆನ್ಸ್ಕೊಂಡೆ. ಆಗ್ಲೇ ಬಂದು ನನ್ನ ಎದುರು ನಿಂತಿದ್ಯಾ. ನನ್ನ ಮನ್ಸಲ್ಲಿ ಏನಿದೆ ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಕಮಲಿ. ಆದ್ರೆ ಅನಿಕಾಗೆ ಅರ್ಥ ಆಗಿಲ್ಲ. ಬಾ ಕಮಲಿ. ಸರ್, ಬ್ಯಾಸರದಾಗಿದ್ದೀರಾ? ಬೇಸರ ಮಾಡ್ಕೋಬೇಡಿ ಸರ್. ಏನೋ ಕೋಪದಾಗೆ ಅನಿಕಾ ಹಿಂಗೆ ಮಾಡ್ಬಿಟ್ಟವಳೆ ಅಟ್ಟೆಯ. ಇಲ್ಲ ಕಮಲಿ, ಅದಲ್ಲ. ನಂಗೆ ಅರ್ಥ ಆಯ್ತೈತೆ ಸರ್.
ಚಿಕ್ಕ ವಯಸ್ಸಿದ್ದಾಗ ಮಕ್ಕಳು ಅಪ್ಪ ಅಮ್ಮನ ಮುಂದೆನೇ ಬೆಳೀತಾರೆ. ಆದರೆ ಹೊಸ ಸಮಯ ಆದ್ಮ್ಯಾಕೆ ಅವ್ರ ಮಾತನ್ನ ಕೇಳೋಕ್ಕಿಲ್ಲ. ಆಗ ದೊಡ್ಡವ್ರಿಗೆ ಬೇಸರ ಆಯ್ತೈತೆ ಸರ್. ಆದರೆ ಅದನ್ನ ಮಕ್ಕಳು ಅರ್ಥ ಮಾಡ್ಕೋಬೇಕು. ಏಟೋ ಜನಕ್ಕೆ ಹೇಳ್ಕೊಳ್ಳೋಕ್ಕೆ ಅಪ್ಪ ಅವನೇ ಇರೋಕ್ಕಿಲ್ಲ. ಅಂಥವ್ರಿಗೆ ಹೋಲ್ಸ್ಕೊಂಡ್ರೆ ನಮಗ್ ಸಿಕ್ಕಿರೋ ಜೀವನ ಸ್ಯಾನೇನೆ ವಾಸಿ ಅನಿಸ್ತೈತೆ. ಅಪ್ಪ ಅಮ್ಮನ ಮ್ಯಾಕೆ ಗೌರವ ಜಾಸ್ತಿ ಆಯ್ತೈತೆ ಸರ್. 18 ವರ್ಷದ ಹಿಂದೆನೆ ಮಾಡಬೇಕಾದಂಥ ಕೆಲಸನ ಇವತ್ತು ಮಾಡೋಕ್ಕಾಗದೆ ನಿನ್ನ ಮುಂದೆ ಕೂತಿದ್ದೀನಿ ಕಮ್ಲಿ. ನಾನೇ ನಿನ್ನ ತಂದೆ ಅಂತ ಈ ಕ್ಷಣಕ್ಕೆ ಹೇಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಮನ್ಸಾಗೆ ಸ್ಯಾನೆ ನೋವೈತೆ ಅನ್ನೋದು ಅರ್ಥ ಆಯ್ತೈತೆ ಸರ್. ಈ ಸಮಯದಾಗೆ ನಿಮ್ನ ಅಪ್ಪಯ್ಯ ಅಂತ ಕುಗ್ಗಿ ತಪ್ಕೋಬೇಕು ಅನ್ನಿಸ್ತೈತೆ. ಆದ್ರೆ ಮಾಡಕ್ಕಾಯ್ತಿಲ್ಲ. ನಮ್ಮಿಂದ ಮಾಡಕ್ ಸಾಧ್ಯ ಆದ್ರೂ ಸಂದರ್ಭದಿಂದ ನಾವು ಮಾಡದೆ ಕುಂತಿರ್ತೀವಲ್ಲ, ಅದೇ ಅಪ್ಪಯ್ಯ ಸ್ಯಾನೆ ಕಷ್ಟ. ಅನಿಕಾಗೋಸ್ಕರ ಹೊಸ ಕಾರ್ ತಗೊಂಡಿದ್ದೆ. ಅವಳಿಗೆ ಇದನ್ನೇ ಗಿಫ್ಟಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಸರ್, ಏನೋ ಮನ್ಸರಿ ಇಲ್ದಾಗ ಮಾಡೋಳೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಸರ್. ನನಗೂ ಸಮಾಧಾನ ಆಗಬಾರ್ದು ಅಂತ ಏನಿಲ್ಲ. ಆದರೆ ಅನಿಕಾ ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಅನಿಕಾಗೆ ಏನು ಗಿಫ್ಟ್ ಕೊಡಿಸ್ತಾ ಇದ್ನೋ ಅದೇ ಥರ ಇನ್ನೊಂದು ಗಿಫ್ಟ್ನ ನನ್ನ ಹಿರಿ ಮಗಳಿಗೆ ತೆಗೆದಿಡ್ತಾ ಇದ್ದೆ ಕಮ್ಲಿ. ಇದೆಲ್ಲ ನಿನಗೆ ಸೇರಿದ್ದು ಕಮ್ಲಿ. ನಂಗೆ ಗೊತ್ತು ಕಮ್ಲಿ, ನಿಂಗೆ ಎಷ್ಟು ದುಃಖ ಆಗ್ತಾ ಇರ್ಬೋದು ಅಂತ. ತಂದೆಯಾಗಿ ನಾನು ನನ್ನ ಮಗಳಿಗೆ ಏನೆಲ್ಲ ಮಾಡಿದ್ದೀನಿ. ಆದರೆ ನಿನಗೆ ಮಾತ್ರ ನಿನ್ನ ತಂದೆ ಯಾರು ಅಂತಲೂ ಗೊತ್ತಿಲ್ಲ. ಅದಕ್ಕೆ ನಾನೇ ಮುಖ್ಯ ಕಾರಣ. ನನ್ನ ಪಾಪಿ, ನೀನೇ ಕ್ಷಮಿಸ್ಬೇಕು. ಅಪ್ಪಯ್ಯ, ನಿಮ್ನ ಹಂಗೆ ಬಾಯ್ ಬಿಟ್ಟು ಕರಿಯಕ್ಕೂ ಆಯ್ತಾ ಇಲ್ಲ. ನಿಮ್ಮ ಪ್ರೀತಿ ನೋಡಿದ್ರೆ ನಾನು ಕಳ್ಕೊಂಡಿದ್ದ 18 ವರ್ಷನೂ ವಾಪಸ್ ಸಿಗ್ದಂಗೈತೆ. ಅವಂಗೆ ಈಗಲೇ ಫೋನ್ ಮಾಡಿ ಹೇಳ್ಬೇಕು ಅನ್ನೋಷ್ಟು ಸಂತೋಷ. ಯಾರು ಏನೇ ಮುಚ್ಚಿಟ್ರು ವಿಧಿಯಾಟ ನೀನು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿಸಿದೆ. ಅಷ್ಟು ಮಾಡಿರೋ ವಿಧಿ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋಗುತ್ತಾ ಹೇಳು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿರು. ನಮ್ಮವ್ವ 8 ವರ್ಷ ನನ್ನಿಂದ ಈಸಿಯ ಬಚ್ಚಿಟ್ಟವಳೆ ಅಂದ್ರೆ ಯಾಕೆ ಅಂತ ತಿಳ್ಕೊಳ್ದೆ ನಾನೇ ನಿಮ್ಮ ಮಗಳು ಅಂತ ನನ್ಗೆ ಹೇಳಕ್ ಆಯ್ತಿಲ್ಲ. ಕ್ಷಮಿಸಿ ಅಪ್ಪಯ್ಯ. ಅವಳಿಗೋಸ್ಕರ ತಗೊಂಬಂದೆ. ಆದ್ರೆ ನಿಮ್ಮಂತವ್ರನ್ನ ತಂದೆಯಾಗಿ ಪಡ್ಕೊಳಕ್ಕೆ ಸ್ಯಾನೆ ಪುಣ್ಯ ಮಾಡಿರ್ಬೇಕು. ಅನಿಷ್ಟಾಗಿ ಬುದ್ಧಿ ಕಲ್ಸಕ್ ಹೋಗಿ ನನ್ನ ಮೈಗೆ ಬಂದು ಮೆಟ್ಕೋತಲ್ಲ.
ಪಾಪ ಕಮಲಿಗೂ ಇದರಿಂದ ಸ್ಯಾನೆ ಬೇಸರ ಆಯ್ತು. ಕಮಲಿ, ಏನ್ ನಿಂಗೆ? ಬಸ್ಗೆ ಹೊಡಿ. ಏನು? 40 ಬಸ್ಗೆ ಹೊಡಿ. ನಿನ್ ತೂಕ ಏನ್ ಕಡಿಮೆ ಆಗಕ್ಕಿಲ್ಲ. ಇದೇನವೇ ನೀನು ಹಿಂಗ್ ಸಾರಿ ಕೇಳಿದ್ರೆ ಮನ್ಸ್ ಕರ್ಗಿ ತಪ್ಗತಿ ಅನ್ಕೊಂಡ್ರೆ ಗಣಿತ ಮೇಷ್ಟ್ರ ತರ ಬಸ್ಗೆ ಹೊಡಿ ಅಂತಿದ್ಯಲ್ಲ. ಮತ್ತೆ ನೀನ್ ಮಾಡಿದ್ ಸರಿನಾ? ಸಾರಿ ಕಮ್ಲಿ, ನಾನು ಅವಳನ್ನ ಸಿಗಾಕ್ಸ್ಬೇಕು ಅಂತೇನು ಮಾಡಲಿಲ್ಲ, ಆದರೆ ಮಿಸ್ಟೇಕ್ ಆಗೋಯ್ತು. ಅದಕ್ಕೆ ಇನ್ಯಾಕೆ ಗೊತ್ತಿಲ್ಲದೆ ಇರೋ ಐಟಮ್ ಯಾಕೆ ಕೈ ಮಾಡಕ್ಬಾರ್ದು ಅಂತಾನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿವ್ನಿ. ಮಿಸ್ಟೇಕ್ ಅಂತೆ ಮಿಸ್ಟೇಕು. ಇನ್ಯಾಕೆ ಮಾಡೋಕ್ಕಿಲ್ಲ ಅಂತ ಹೇಳದ್ನಲ್ಲ. ಸಾರಿ. ಸರಿ ಬಿಡು, ಏನೂ ಆಗ್ನಿಲ್ವಲ್ಲ, ಆಟೆ ಸಾಕು. ಅವಳನ್ನೆಲ್ಲ ತಪ್ಕೊಂಡಿದ್ಯಾ? ಪ್ಲೀಸ್ ಒಂದೇ ಒಂದು ಕಿತ್ತ ನಾನು ನಿಂಗೆ ಸಾಕು ಸಾಕು. ಕಮಲಿ, ನೀನೇ ನನ್ನ ಬೆಸ್ಟ್ ಫ್ರೆಂಡ್. ಸಾಕ ನಮ್ಮಿ, ನನ್ನ ಮುದ್ದು ಕುಚಿಕ ಹೊಡಿತೀನಿ ನೋಡು. ನನ್ನ ಬಂಗಾರಿ. ಅಬ್ಬಾ ಸಾಕು ಹೋಗಮ್ಮಿ. ರಚನಾ, ನೀ ಹಿಂಗೆ ಮಾಡಿ ಮಾಡಿ ಅಂಗನವಾಡಿ ಟೀಚರ್ ಥರ ನಂಗೆ ಫೀಲ್ ಕೊಡ್ಬೇಡ. ಸ್ವಲ್ಪನಾದರೂ ತಿನ್ನು. ನಂಗೆ ಬೇಡ ಅತ್ತಿಗೆ. ರಚನಾ ಪ್ಲೀಸ್, ರಚನಾ ಒಂದು ಸ್ವಲ್ಪನಾದರೂ ತಿನ್ನು. ರಚನಾ. ಅತ್ತಿಗೆ ನನಗೆ ಬೇಡ, ಐಮ್ ಫೈನ್. ನಾನೇ ನಿನ್ನ ಚಾಟಿಂಗ್ ಫ್ರೆಂಡಾ? ಫೈನ್ ಅಂತೆ ಫೈನ್. ಕಾಲೇಜು ಹಾಸ್ಪಿಟಲ್ ಅಂತ ಓಡಾಡೋದೇ ಆಗೋಯ್ತು. ನಿನ್ನ ಬಗ್ಗೆನ ಸ್ವಲ್ಪ ಕೇರ್ ಮಾಡ್ಕೋ ರಚನಾ. ಹಾಗೇನೂ ಇಲ್ಲ ಅತ್ತಿಗೆ, ಅಮ್ಮಂಗಿಂತ ಜಾಸ್ತಿ ನೀವೇ ಫೋರ್ಸ್ ಮಾಡ್ತಿದ್ದೀರಲ್ಲ. ಇವತ್ತು ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ಹಾಗೆ ಶಂಭುಗೆ ಊಟ ಬೇರೆ ತೊಗೊಂಡು ಹೋಗಬೇಕು. ರಚನಾ, ಹೆಂಗಿದ್ರು నువ్వు ತೊಗೊಂಡೋಗ್ತೀಯ. ನಿನ್ಗೊಂದು ಬಾಕ್ಸ್ ತೊಗೊಂಡೋಗು, ಅಲ್ಲೇ ತಿಂದ್ರಾಯ್ತು. ಬೇಡ ಅತ್ತಿಗೆ, ಊಟ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗಲೇ ಸಣ್ಣ ಇದೆಯಾ, ಇನ್ನು ಸ್ವಲ್ಪ ದಿನ ಆದಮೇಲೆ ಮಾಯನೇ ಆಗ್ಬಿಡ್ತೀಯ. ಅದಕ್ಕೆ ಈಗಲೇ ಮೈ ಆಗ್ತಾಳೆ ನೋಡಿ ಮಗು. ಮಗು ಏನ್ರೋ ಮಾಡ್ತಿದ್ದೀರಾ? ಇಳಿಸೋ ನನ್ನ. ಏನ್ರೋ ಮಾಡ್ತಿದ್ದೀರಾ? ಇಳಿಸೋ ನನ್ನ. ತಿಂಡಿ ಮಾಡು ಅಂದ್ರೆ ತರಲೆ ಮಾಡ್ತಾ ಇದೆಯಾ? ಅಣ್ಣ ನಂಗೆ ಟೈಮ್ ಆಗ್ತಿದೆ, ಬೇಗ ಇಳಿಸೋ. ಓ MNS ಕ್ಲಾಸ್ ತಾನೆ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನು ತಿಂಡಿ ತಿನ್ನು. ಚುಪ್. ತಿಂಡಿ ಮಾಡದೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಇದು ಆರ್ಡರ್. ಆರ್ಡರ್. ಅತ್ತಿಗೆ ನಿನಗೆ ಹಾಗೆ ಆಗಬೇಕು. ನಾ ಹೇಳಿದ್ರೆ ಕೇಳಲ್ಲ ಅಲ್ವಾ? ಇವರಿಬ್ಬರೇ ಸರಿ. ತಗೋ ತಿನ್ನು ಬಾ. ತಿಂತ್ಯಾ? ಸರಿ ತಿಂತೀನಿ, ಇಳಿಸು. ಮಾಡು. ರಚನಾ, ಇಷ್ಟೊಂದು ಹಸು ಇಟ್ಕೊಂಡು ಓಡೋಗ್ತೀನಿ ಅಂತಿದ್ಯಾ? ನಿಧಾನವಾಗಿ ತಿನ್ನು. ಹೇ, ಗಂಟ್ಲಿಗೆ ಸಿಗಾಕೊಂಡ್ರೆ ಕಷ್ಟ, ಹುಷಾರು. ನಂಗೆ ಗೊತ್ತು. ಏನು ಗೊತ್ತು? ನಂಗೆ ಗೊತ್ತು ಅಂದೆ. ನಮ್ಮ ಮಾರಾಪುರದಾಗೆ ಕೆರೆ ಏರಿ ಮೇಲೆ ಕುಂತ್ಕೊಂಡು ಅಲ್ಲಿ ಉಜ್ಜೋದ್ರಲ್ಲಿ ಇರೋ ಸುಖ ಈ 4 ಗೋಡೆ ಬಾತ್ರೂಮಾಗ ಉಜ್ಜೋದ್ರಲ್ಲಿಲ್ಲ. ಅದೇ ನಾವು ಇರೋರಂತೆ ಅದ್ರಲ್ಲಿ ನೋಡ್ಕೊಂಡು ಅಲ್ಲಿ ಉಜ್ಜೋದಂತೆ. ಕರ್ಮ ಕರ್ಮ. ಅನಿಕಾ ಅಮ್ಮವರು ಯಾಕೆ ಹಿಂಗೆ ಮಾಡ್ತಾರೋ ಏನು? ಅವ್ರು ಇರೋದೇ ಈಗೇನು? ಯಾವನಾದರೂ ಹೊಸ ಕಾರ್ ತೊಳಿತಾನ? ಓ, ಹೊಸ ಕಾರ? ಮಿನ್ಸ್ಟ್ರಾ ಕಾಲೇಜ್ಗೆ ಹೋಗುಮ್ಮ ಅನ್ಕೊಂಡಿದ್ಯಾ ಅನಿಕಾ? ಇರು, ಥರನೇ ನಿಂಗೆ ಕಾಟ ಕೊಡ್ತೀನಿ. I need to go early today. Bye, Mom.
ಹೇಳ್ತಿದ್ದೀನಲ್ಲ ನಾನು ನೋಡಿಲ್ಲ ಅಂತ ಸುಮ್ಕೆ ನನ್ಗೆ ಕೂಗಾಡ್ಬೇಡ. ಏನೋ ನಾನು ಕೂಗ್ತಿದ್ದೀನ? ಏಯ್, ಕಣ್ ಕಾಣ್ತಿಲ್ವಾ? ಹೊಸ ಕಾರ್ ನಿಂತಿದೆ ಅಲ್ಲಿ. ಡೋಂಟ್ ಗಿವ್ ಮೀ ದಟ್ ಲುಕ್, ಇಡಿಯಟ್. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಹಾ, ನೀನ್ ಬೇಕು ಅಂತಾನೆ ಮಾಡಿರೋದಂತ ನನಗೆ ಚೆನ್ನಾಗಿ ಗೊತ್ತು. ಹೇಳ್ತಾ ಇಲ್ವಾ, ನಿಜವಾಗ್ಲೂ ನಿನ್ನ ಹಣೆಗೂ ನಾನು ಬೇಕಂತ ಮಾಡಿಲ್ಲ. ಬೇಕಾದ್ರೆ ಡೋಂಟ್ ಟಚ್ ಮೀ. ನಿಮ್ಮನ್ನೆಲ್ಲ ಮನೆ ಒಳಗೆ ಬಿಟ್ಕೊಂಡಿದಾರಲ್ಲ, ಛೇ. ಏಯ್, ಎಲ್ಲೇ ಅವಳು? ಕಮಲಿ, ಕಮಲಿ! ಏಯ್, ಕೂಗ್ಬೇಡ. ಕೆಳಕ್ಕೆ ಬಂದ್ಲು, ಎಲ್ಲೋದ್ಲೋ ಗೊತ್ತಾಯ್ತಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ. ಏಯ್, ಬಾ ಬಾರೆ, ನೀನೇ ಕಾರ್ನ ಕ್ಲೀನ್ ಮಾಡ್ಕೊಡು. ಆ? ಏಯ್, ಯಾಕೆ? ಬಂದ್ಬಿಡು. ವಾಟ್? ನಾನೇನೋ ಮ್ಯಾಕಿಂದ ಬಗ್ ನೋಡ್ದೆ, ಹೊಸ ಕಾರ್ ನೋಡಿ ಆಶ್ಚರ್ಯ ಆಗಿ ವಾವ್ ಅಂತ ಬಾಯ್ ಬಿಟ್ಟೆ. ಆಗ ಬಾಯಲ್ಲಿ ಇದ್ದಿದ್ದ ಪೇಸ್ಟ್ ಹೊಸಿ ಜಾರ್ಕೊಂಬಂದು ನಿನ್ನ ಕಾರ್ ಮ್ಯಾಗ ಬಿತ್ತು. ಅಷ್ಟಕ್ಕೆ ನೀನು ನನ್ನ ಮ್ಯಾಗೆ ಕೂಗಾಡ್ಬಿಡೋದಾ? ಈಗ ನಾನೇನೇನೋ ಹೋಗಿ ನಿನ್ನ ಕಾರೆಲ್ಲ ಕ್ಲೀನ್ ಮಾಡಿದ್ರೆ ನನ್ನ ಬಟ್ಟೆ ಎಲ್ಲ ಗಲೀಜಾಗಕ್ಕಿಲ್ವಾ? ನನ್ನಿಂದ ಆಗಕ್ಕಿಲ್ಲ, ಯಾಕಂದ್ರೆ ನೀನೇ ಮಾಡ್ಕೊ ಹೋಗು. ನಿನ್ನ ಅಪ್ಪ, ಅದೇಟ್ ಕೂಗಾಡ್ತೀಯೋ ಏನೋ. ಹೋಗವಿ, ನನಗೂ ಕಾಲೇಜಿಗೆ ಟೈಮ್ ಆಯ್ತು. ಏಯ್, ನಿಂಗಿ ನಿಂತ್ಕೊಳ್ಳೆ. ಅನಿಕಾ ಅಮ್ಮವ್ರೆ, ನಿಮ್ಮ ಕಾರ್ ರೆಡಿ ಆಗಿದೆ. ಅಂದ್ರೆ ನೀನೇ ಕ್ಲೀನ್ ಮಾಡಿದ್ಯಾ? ನಾನು ಮಾಡಿಲ್ಲ, ಮತ್ತೆ ನೀವೇ ಹೋಗಿ ನೋಡಿ. ಸಾರಿ ಅನಿಕಾ, ಈಗ ನಿನ್ ಕಾರ್ ರೆಡಿ ಆಗೈತೆ. ಹೊಸ ಕಾರು ಪಳಪಳ ಅಂತ ಐತಲ್ವಾ? ಚೆನ್ನಾಗಿದ್ಯಾ? ಸ್ಯಾನೆ ಚಂದಾಗೈತೆ ಅನಿಕಾ. ಕಮಲಿ, ನೀನು ನಿಂಗಿ ನನ್ನ ಜೊತೆ ಕಾರಲ್ಲೇ ಬರ್ತೀರಾ? ಈ ಹೊಸ ಕಾರಲ್ಲ. ಬರ್ತೀರಾ? ಕಾಲೇಜಿಗೆ ಒಟ್ಟಿಗೆ ಹೋಗೋಣ.